ಜಿಬಿಎ ವಿರೋಧದ ನಡುವೆಯೂ ಕೂಡ ಎಲೆಕ್ಷನ್ಗೆ ತಯಾರಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಬಿಜೆಪಿಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರಂತೆ. ನೆನೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇತ್ತು. ಈ ಸಭೆಯಲ್ಲಿ ಪ್ರಮುಖವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತೆ. ಜಿಬಿಎ ವಿರೋಧದ ನಡುವೆನೂ ಕೂಡ ನೀವು ಚುನಾವಣೆಗೆ ಸಿದ್ಧರಾಗಿ, ಯಾಕಂದ್ರೆ ನಮಗೆ ಬೆಂಗಳೂರಲ್ಲಿ ಅಧಿಕಾರ ಇರಲೇಬೇಕು, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪಕ್ಷಕ್ಕೆ ಯಾವಾಗಲೂ ಕೂಡ ಅಧಿಕಾರ ಅನ್ನೋದು ಮುಖ್ಯ ಆಗುತ್ತೆ. ಕಾಂಗ್ರೆಸ್ ರಾಜಕೀಯ ಲೆಕ್ಕಾಚಾರಗಳ ನಡುವೆಯೂ ಗೆಲುವನ್ನ ದಾಖಲಿಸಿ ಕಾಂಗ್ರೆಸ್ ಲೆಕ್ಕಾಚಾರ ಬುಡಮೇಲು ಮಾಡಿ ಅನ್ನುವಂಥ ಸೂಚನೆಯನ್ನ ಈ ಮೀಟಿಂಗ್ ಅಲ್ಲಿ ಕೊಡಲಾಗಿದೆಯಂತೆ. ಕ್ಷೇತ್ರ ವಿಂಗಡಣೆ ಸಮಸ್ಯೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟದ ಜೊತೆಗೆ ಚುನಾವಣೆಗೂ ರೆಡಿಯಾಗಿ ಮೈತ್ರಿ ಲೆಕ್ಕವನ್ನು ಪರಿಗಣಿಸಿ ಕಾಂಗ್ರೆಸ್ಗೆ ಸವಾಲು ಹಾಕಿ ಇಷ್ಟೂ ಸೂಚನೆಯನ್ನ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಕೋರ್ ಕಮಿಟಿ ಸಭೆ ಇತ್ತು ನಿನ್ನೆ. ಅದರಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ, ನಿರ್ಧಾರವನ್ನು ಕೈಗೊಂಡಿದ್ದಾರೆ, ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಮತ್ತು ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಬಿಎಗೆ ಸಿಕ್ಕಾಪಟ್ಟಿ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಏನಿದೆ ಅದಕ್ಕೆ ನಮ್ಗೆ ಒಪ್ಪಿಗೆನೇ ಇಲ್ಲ, ಹೆಂಗೆ ಬೇಕೋ ಹಾಗೆ ವಿಂಗಡಣೆ ಮಾಡಿದ್ದಾರೆ, ಕಾಂಗ್ರೆಸ್ಸಿಗೆ ಲಾಭ ಆಗೋ ಥರ ವಿಂಗಡಣೆ ಮಾಡಿದ್ದಾರೆ, ಬಿಜೆಪಿ ಕ್ಷೇತ್ರಗಳ ನೋಡಿಗೆ ವಿಂಗಡಣೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಆರೋಪಗಳಿತ್ತು. ಸೊ ಮೊನ್ನೆ ಕರೆದಂಥ ಮೀಟಿಂಗಿಗೂ ಯಾರು ಹಾಜರಾಗಿಲ್ಲ ಬಿಜೆಪಿಗರು. ಬಟ್ ಕೋರ್ ಕಮಿಟಿ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಭಿನ್ನಾಭಿಪ್ರಾಯಗಳಿಗೇನೇ ಇರ್ಬೋದು, ಜಿಬಿಎಗೆ ನಮ್ಮ ವಿರೋಧವೂ ಇರ್ಬೋದು, ಆದರೆ ಚುನಾವಣೆಗೆ ನಾವು ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಕ್ಷೇತ್ರ ವಿಂಗಡಣೆ ಸರಿ ಇಲ್ಲ, ಕಾನೂನಾತ್ಮಕವಾಗಿಲ್ಲ, ಇಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿ ಒಂದು ಕಡೆಯಲ್ಲಿ ಕಾನೂನು ಹೋರಾಟವನ್ನು ಮಾಡಿ, ಹಾಗಂತ ಬರೀ ಕಾನೂನು ಹೋರಾಟ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ, ಚುನಾವಣೆಯನ್ನು ಗೆದ್ರಿಸೋಕ್ಕೂ ಕೂಡ ತಯಾರಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ, ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಏನೇನು ಪ್ಲ್ಯಾನ್ ಮಾಡ್ಬೋದು ಆ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ಬಿ ಜೆ ಪಿಯಲ್ಲೂ ಕೂಡ ಈ ಜಿಬಿಎ ಎಲೆಕ್ಷನ್ಗೆ ತಯಾರಿಗಳಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಇವರು ವಿರೋಧ ಏನೋ ವ್ಯಕ್ತಪಡಿಸಿದ್ದಾರೆ. ಹಾಗಂತ ವಿರೋಧ ವ್ಯಕ್ತಪಡಿಸ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ, ಎಲೆಕ್ಷನಿಗೆ ಸಿದ್ಧತೆ ಮಾಡ್ಕೊಳ್ದೇ ಇದ್ದರೆ ಕಾಂಗ್ರೆಸ್ಸಿಗೆ ಈಸಿಯಾಗಿ ಲಾಭ ಆಗುತ್ತೆ, ಎಲೆಕ್ಷನ್ ನಡೆಸಿ ಗೆದ್ಕೊಬಿಡ್ತಾರೆ. ಸೊ ಹಾಗಾಗಿ ಈ ಎಲೆಕ್ಷನನ್ನು ನೆಗ್ಲೆಕ್ಟ್ ಮಾಡಬೇಡಿ, ಕಾನೂನು ಹೋರಾಟ ಒಂದು ಕಡೆಯಲ್ಲಿ ಆಗ್ತಾನೇ ಇರಲಿ. ಆಮೇಲೆ ಇನ್ನೊಂದು ಮೇಜರಾಗಿ ಹೇಳಿರೋ ವಿಚಾರ ಏನು, ಮೈತ್ರಿ ಲೆಕ್ಕವನ್ನು ಪರಿಗಣಿಸಿ. JDS ಮತ್ತು BJP ಮೈತ್ರಿ, ಬಟ್ ಕೆಲವೊಂದು ಸತಿ ಇವರು ಮೈತ್ರಿ ಆಗಿದ್ದಾರಾ ಅಂತ ಅನಿಸುತ್ತೆ. ಯಾಕಂದರೆ JDS ಮತ್ತು BJPಯವರು ನಾನೊಂದು ತೀರ ನೀನೊಂದು ತೀರ ಅನ್ನೋ ಥರ ಕೆಲವು ವಿಚಾರಗಳಲ್ಲಿ ಒಗ್ಗಟ್ಟು ಹೊಂದಾಣಿಕೆ ಅನ್ನೋದು ಕೇವಲ ಎಲೆಕ್ಷನ್ ವಿಚಾರದಲ್ಲಿ ಮಾತ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಹಾಗಾಗಿ ಈ ಎಲೆಕ್ಷನ್ ಏನಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ್ದು, ಅದಕ್ಕೆ ಈ ಮೈತ್ರಿನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಸೀಟು ಹಂಚಿಕೆ ಆಗಿರ್ಬೋದು, ಪ್ರಚಾರ ಆಗಿರ್ಬೋದು, ಅಭ್ಯರ್ಥಿ ಆಯ್ಕೆ ಇರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮೈತ್ರಿಯನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಜಿಬಿಎ ವಿರೋಧದ ನಡುವೆ ಚುನಾವಣೆಗೆ ಸಿದ್ಧರಾಗುವುದಕ್ಕೆ ಬಿಜೆಪಿ ಏನೆಲ್ಲ ಸಲಹೆಗಳನ್ನು ನೀಡಲಾಗಿದೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಅವರ ನಿರ್ಧಾರ ನಿಲುವುಗಳಿಗೇನು? ನೀತಿ ಜಿಬಿಎ ವಾರ್ಡ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರದ ನಡೆಯನ್ನ ಬಿಜೆಪಿ ವಿರೋಧಿಸ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಜಿಬಿಎ ರಚನೆಯನ್ನ ಕೂಡ ಅದು ಬಹಿಷ್ಕಾರ ಮಾಡುವುದ ಸೂಚನೆಯನ್ನ ಕೊಟ್ಟಿತ್ತು. ಪಕ್ಷದ ಸದಸ್ಯರುಗಳು ಇದರ ವಿರುದ್ಧವಾಗಿ ತಮ್ಮ ಮತವನ್ನ ಚಲಾವಣೆ ಮಾಡಿತ್ತು. ಆದ್ರೆ ಇಷ್ಟೆಲ್ಲದರ ಬಳಿಕವೂ ರಾಜ್ಯ ಸರ್ಕಾರ ಜಿಬಿಎನ್ನ ರಚನೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಮತ್ತು ಅದರಲ್ಲಿ ಯಶಸ್ಸನ್ನ ಕಂಡಿರುವುದು ಬಿಜೆಪಿಗೆ ಈಗ ಕಾನೂನಾತ್ಮಕ ಹೋರಾಟದ ಹಾದಿಯನ್ನು ಹಿಡಿಯುವಂತೆ ಮಾಡಿದೆ. ಬಿಜೆಪಿಯ ನಾಯಕರು ಈ ವಿಚಾರವಾಗಿ ಕಾನೂನಾತ್ಮಕವಾಗಿ ಮುಂದುವರಿಯುವಂತ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿದೆ. ಅದರ ಹೊರತಾಗಿಯೂ ಕೂಡ ಕೇವಲ ಪ್ರತಿರೋಧವನ್ನು ತೋರಿಸ್ತಾ ಕೂತ್ರೆ ಸಾಲದು. ಚುನಾವಣೆ ಎದುರಾದ್ರೆ ಅದರಲ್ಲಿ ಪಕ್ಷ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಪಕ್ಷದ ಚೌಕಟ್ಟಿನಡಿಯಲ್ಲಿ ಅಂದ್ರೆ ಈಗಿರುವಂತ ವ್ಯವಸ್ಥೆ ವ್ಯಾಪ್ತಿಯ ಒಳಗೆ ಚುನಾವಣೆ ಗೆಲ್ಲುವ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸಭೆ ಸಮಾರಂಭಗಳನ್ನು ರೆಡಿ ಮಾಡಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿ ಹಾಗೆ ನಾಯಕರನ್ನ ಗುರುತಿಸುವ ಪ್ರಕ್ರಿಯೆಯನ್ನ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿರುವಂತಹ ನಾಯಕರು ಚುನಾವಣೆ ಎದುರಾದಾಗ ಮೈತ್ರಿ ಧರ್ಮವನ್ನ ಪಾಲಿಸಿಕೊಂಡು ಅಂದ್ರೆ ಅವಶ್ಯಕತೆ ಇರುವ ಕಡೆಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಉಳಿದ ಕಡೆ ಹೊಂದಾಣಿಕೆ ಮಾತುಕತೆಯನ್ನ ಮಾಡಿ ಚುನಾವಣೆಯನ್ನು ಗೆಲ್ಲಲೇಬೇಕು. ಆಡಳಿತ ಪಕ್ಷ ಬೆಂಗಳೂರು ನಗರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ನಾವು ಕೌಂಟರ್ ಅನ್ನು ರೂಪಿಸಿ ನಮ್ಮ ಪ್ರಭಾವವನ್ನ ತೋರಿಸಬೇಕು. ಆ ನಿಟ್ಟಿನಲ್ಲಿ ನಾಯಕರು ರೆಡಿಯಾಗಬೇಕು, ಹಾಗೆ ತಮ್ಮ ಕ್ಷೇತ್ರಗಳಲ್ಲಿ ಅದನ್ನ ಬಲಪಡಿಸಬೇಕು ಅನ್ನುವಂತ ಮಾತನ್ನ ಕೂಡ ಅಲ್ಲಿ ಸಭೆಯಲ್ಲಿ ಹೇಳಲಾಗಿದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.
ರಾಜ್ಯದಲ್ಲಿ ಅಂತಿಮ ಹಂತದತ್ತ ತಲುಪಿದೆ ಜಾತಿ ಗಣತಿ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ನಿರೀಕ್ಷೆಯ ಮಟ್ಟಕ್ಕೆ ಜಾತಿ ಗಣತಿ ಆಗ್ತಾ ಇಲ್ಲ. ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಒಟ್ಟು 1.47 ಕೋಟಿ ಮನೆಗಳು ಗುರಿ ಇಟ್ಕೊಂಡಿದ್ರು. ಇದರಲ್ಲಿ 1.31 ಕೋಟಿ ಕುಟುಂಬಗಳ ಸಮೀಕ್ಷೆ ಪೂರ್ಣ ಆಗೋಗಿದೆ. ಉಳಿದಿರೋದು ಕೇವಲ 16 ಲಕ್ಷ ಕುಟುಂಬಗಳ ಸಮೀಕ್ಷೆ ಮಾತ್ರ. ರಾಜ್ಯದಲ್ಲಿ ಪ್ರತಿದಿನ 10 ಲಕ್ಷ ಜನರ ಸಮೀಕ್ಷೆ ನಡೆದಿದೆ. ಹೀಗಾಗಿ ನಿರೀಕ್ಷೆಯಂತೆ ಅಕ್ಟೋಬರ್ 19ರ ಒಳಗೆ ಗಣತಿ ಮುಗಿಯಲಿದೆ. ಈವರೆಗೆ 88.88% ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ ಗಣತಿದಾರರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಟೋಟಲ್ ಆಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಗಣತಿಯನ್ನು ನಾವು ಗಮನಿಸಿದಾಗ ಅಂತಿಮ ಹಂತದತ್ತ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಏನು ಟಾರ್ಗೆಟ್ ಇಟ್ಕೊಂಡಿದ್ರು, ಇಷ್ಟ್ರ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕು, ಇಷ್ಟ್ರ ಒಳಗಡೆ ನಾವು ಮುಗಿಸ್ಬಿಡ್ಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಆಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. 1.47 ಕೋಟಿ ಮನೆಗಳು ಗುರಿ ಇಟ್ಕೊಂಡಿದ್ರು ಇವರು, ಗ್ರಾಮೀಣ ನಗರ ಪ್ರದೇಶ ಎಲ್ಲ ಟೋಟಲ್ ಆಗಿ ಸೇರಿಸ್ಕೊಂಡು. ಇದರಲ್ಲಿ 1.31 ಕೋಟಿ ಕುಟುಂಬಗಳ ಸಮೀಕ್ಷೆ ಈಗ ಪೂರ್ಣ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದಷ್ಟು ಅಡಚಣೆಗಳೆಲ್ಲ ಎದುರಾಗಿತ್ತು, ತಾಂತ್ರಿಕ ಸಮಸ್ಯೆಗಳಿಗೆ ಎದುರಾಗಿತ್ತು, ಗೊಂದಲಗಳಿಗೆ ಎದುರಾಗಿತ್ತು. ಕೆಲವು ಕಡೆಯಲ್ಲಿ ರೆಸ್ಪಾನ್ಸ್ ಕರೆಕ್ಟಾಗಿರಲಿಲ್ಲ. ಅಯ್ಯೋ ನಾವ್ಯಾಕೆ ಉತ್ತರ ಕೊಡಬೇಕು, ನೀವು ಕಾಂಗ್ರೆಸ್ ಅವ್ರು ನಡೆಸ್ತಾ ಇರೋದು, ನಾವು BJPಗವರು ಅಂತೆಲ್ಲ ಆಗಿತ್ತು. ಸೊ ಅದೆಲ್ಲದರ ನಡುವೆಯೂ ಕೂಡ ಇದೀಗ ಅಂತಿಮ ಹಂತಕ್ಕೆ ತಲುಪಿದೆ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಫೈನಲಿ ಸರ್ಕಾರ ಏನು ಅಂದ್ಕೊಂಡಿತ್ತು, ಇಷ್ಟರ ಒಳಗಡೆ ನಾವು ಮಾಡಿ ಮುಗಿಸ್ಬೇಕು ಅಂತ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಟಾರ್ಗೆಟ್ ಅಂತ ಏನು ಫಿಕ್ಸ್ ಮಾಡ್ಕೊಂಡಿದ್ರು ಅದು ರೀಚ್ ಆಗಿದ್ದಾರೆ ಈಗ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದುಕೊಂಡಂಗೆ ಆದರೆ ಅಕ್ಟೋಬರ್ 19ರ ಒಳಗೆ ಗಣತಿ ಮುಗಿಯಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಕೆಲವು ದಿನಗಳಿರೋದ್ರಿಂದ ಇನ್ನು ಖಾಲಿ 16 ಲಕ್ಷ ಕುಟುಂಬ ಸಮೀಕ್ಷೆ ಮಾತ್ರ ಬಾಕಿ ಇದೆಯಂತೆ. ಒಂದು ದಿನಕ್ಕೆ ಇಷ್ಟು ಮನೆಯನ್ನು ರೀಚ್ ಮಾಡಲೇಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ನೀಡಲಾಗಿತ್ತು. ಹಾಗಾಗಿ ಗಣತಿದಾರರು ಕಷ್ಟಪಟ್ಟು ಇಷ್ಟ ಇಲ್ಲದೆ ಇದ್ರೂ ಕೆಲವರಿಗೆ ದೂರ ಆದ್ರೂ ಕೂಡ ಸರ್ಕಾರ ಕೊಟ್ಟಂಥ ಟಾರ್ಗೆಟನ್ನು ಮುಗಿಸ್ಲೇಬೇಕು ಅಂತ ಟಾರ್ಗೆಟನ್ನು ಮುಗಿಸುವ ಹಂತಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಸಮಸ್ಯೆ ಏನು ಅಂದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕುಂಠಿತ ಸಾಗಿದೆಯಂತೆ ಜಾತಿ ಗಣತಿ. ದಿನದಿಂದ ದಿನಕ್ಕೆ ಬೇಗ ಪಡ್ಕೊಳ್ಬೇಕಾದಂತ ಜಾತಿ ಸಮೀಕ್ಷೆ ಆದ್ರೆ ದಿನದಿಂದ ದಿನಕ್ಕೆ ಮತ್ತಷ್ಟು ಕಡಿಮೆ ಆಗ್ತಾನೆ ಇದೆಯಾ? ನಿಗದಿತ ಅವಧಿಯೊಳಗೆ ಬೆಂಗಳೂರಿನಲ್ಲಿ ಗುರಿ ಮುಟ್ಟೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ 10 ಲಕ್ಷ ಜನರ ಸಮೀಕ್ಷೆ ನಡೆಸುವಂತ ಗುರಿ ಇಟ್ಕೊಂಡಿದ್ರು. ಆದ್ರೆ 4-5 ಲಕ್ಷ ಜನರ ಸಮೀಕ್ಷೆ ಅಷ್ಟೇ ನಡೀತಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಒಟ್ಟು 1.5 ಕೋಟಿ ಜನಸಂಖ್ಯೆ ಇದೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 39 ಲಕ್ಷ ಕುಟುಂಬಗಳಿದೆ. ಕಳೆದ 8 ದಿನಗಳಿಂದ 10.59 ಲಕ್ಷ ಕುಟುಂಬಗಳ ಸರ್ವೆ ಮಾತ್ರ ನಡೆದಿದೆ. ಇನ್ನು 29 ಲಕ್ಷ ಕುಟುಂಬಗಳ ಸರ್ವೆ ನಡಿಬೇಕಿದೆ. ಅಕ್ಟೋಬರ್ 19ರವರೆಗೆ ಸಮೀಕ್ಷೆಗೆ ಅವಕಾಶವನ್ನು ನೀಡಿರುವಂಥ ಸರ್ಕಾರ ಉಳಿದ 6 ದಿನಗಳ ಒಳಗೆ ಜಾತಿ ಗಣತಿ ಸಮೀಕ್ಷೆ ಪೂರ್ಣಗೊಳ್ಳುವುದು ಅನುಮಾನ ಅನ್ನೋದನ್ನು ಹೇಳಲಾಗ್ತಾಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕುಂಠಿತ ಸಾಗಿದೆಯಂತೆ ಜಾತಿ ಗಣತಿ. ರಾಜ್ಯದ ಓವರಾಲ್ ಅನ್ನು ನಾವು ಗಮನಿಸಿದಾಗ ಓಕೆ, ಇನ್ನೇನು ನಿಗದಿತ ಹಂತಕ್ಕೆ ಮುಗೀತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನೋಡೋದಾದರೆ ಅಂದ್ಕೊಂಡಿದ್ದನ್ನು ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಆಗಿದೆ. ಅಂದರೆ ಇವರು ಪ್ರತಿದಿನವೂ ಒಂದು 10 ಲಕ್ಷ ಜನರ ಸಮೀಕ್ಷೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರಂತೆ. 10 ಲಕ್ಷ ಎಲ್ಲಿ ಇಲ್ಲಿ ಆಗ್ತಿರೋದು ಖಾಲಿ ಒಂದು 4-5 ಲಕ್ಷ ಆಗ್ತಾ ಇದೆಯಂತೆ. ಹಾಗಾಗಿ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಎಲ್ಲ ಕಡೆ ಜಾತಿ ಗಣತಿ ಮುಗಿದ್ರೂ ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಗಿಯೋದು ಡೌಟು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 39 ಲಕ್ಷ ಕುಟುಂಬಗಳಿದೆ ಅಂತೆ. ಕಳೆದ 8 ದಿನಗಳಿಂದ 10.59 ಲಕ್ಷ ಕುಟುಂಬಗಳ ಸರ್ವೆ ಮಾತ್ರ ನಡೆದಿರೋದು. ಇನ್ನೂ 29 ಲಕ್ಷ ಕುಟುಂಬಗಳ ಸರ್ವೆ ಮಾಡಬೇಕಾಗಿದೆ. ಹಾಗಾಗಿ ಇವ್ರು ಏನು ಅಕ್ಟೋಬರ್ 19ರಿಗೆಲ್ಲ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ, ಅದು ಕಷ್ಟ. ಅದು ಬೆಂಗಳೂರು ವ್ಯಾಪ್ತಿಯಲ್ಲಿ ತೀರಾ ಕಷ್ಟ ಆಗಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು 6 ದಿನದೊಳಗೆ ಅದು ಹೆಂಗೆ ಸಮೀಕ್ಷೆ ಪೂರ್ಣಗೊಳಿಸ್ತಾರೆ, ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ, ನೋಡಬೇಕು.